ಒಂದು ನೆಲ, ಆ ನೆಲ ಮತ್ತೆ ಭತ್ತನೋ ಜೋಳನೋ ರಾಗಿನೋ ಬೆಳಿಬೇಕು ಅಂದರೆ ಆ ನೆಲಕ್ಕೆ ಏನೂ ಡ್ಯಾಮೇಜ್ ಮಾಡದೆ ಹಾಗೆ ಬೆಳೆ ಬೆಳೆದು ಬಿಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಮೊದಲು ಅದನ್ನು ಎತ್ತು ತೊಗೊಂಬಂದು ನೇಗಿಲು ತೊಗೊಂಬಂದು ಅದನ್ನು ನೆಲವನ್ನೇ ಸೀಳ್ ಮಾಡ್ತಾರೆ, ಮತ್ತೆ ಅದಕ್ಕೆ ನೀರೆಲ್ಲ ಹಾಕಿ ತುಳಿತಾರೆ, ಏನೇನೋ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅಂದರೆ ಆ ಭೂಮಿ ತಾಯಿಗೆ ಆ ನೆಲಕ್ಕೆ ಏನೆಲ್ಲ ರಿಗರಸ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ. ಅಷ್ಟೆಲ್ಲ ಆ್ಯಕ್ಟಿವಿಟಿಗಳು ನಡೆದ ಮೇಲೆ ಬೀಜ ಬಿತ್ತಿದ ತಕ್ಷಣನೂ ಫಲ ಬರೋಲ್ಲ. ಎಷ್ಟೋ ಸಮಯ ಆದಮೇಲೆ ಈ ಥರದೊಂದು ಹೂವು ಹಣ್ಣು ಬರೋಕ್ಕೆ ಎಷ್ಟೋ ಸಮಯ ಆಗುತ್ತೆ. ಆ ಥರ ಆ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಳ್ಳೇದು ಮಾಡಬೇಕು ಅಥವಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಹೋದಾಗ ಇನ್ನೊಬ್ಬರು ಇದು ಸರಿ ಇಲ್ಲ, ಇವ್ರು ಹೀಗೆ ಅವ್ರು ಹಾಗೆ ಈ ಥರ ಮಾತಾಡೋರು ಹೊಟ್ಟೆ ಕಿಚ್ಚಲ್ಲಿ ಯಾವುದೋ ವಿಷಯಕ್ಕೆ ಇನ್ನೊಂದೇನೋ ಸೇರಿಸ್ಕೊಂಡು ಮತ್ತೊಂದೇನೋ ಕಾಲು ಎಳೆಯೋದು, ಹೊಟ್ಟೆ ಕಿಚ್ಚು ಪಡ್ತಾರೆ. ಆದ್ದರಿಂದ ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಾಸೆಸ್ನ ಮುಂದಕ್ಕೆ ಹೋಗೋದು ಒಳ್ಳೆಯದು. ಇನ್ನು ಏನು ಮಾಡಬೇಕು ಇಂಥವ್ರ ಬಗ್ಗೆ? ನಮಸ್ಕಾರ ವೀಕ್ಷಕರೇ. ಒಮ್ಮೆ ಒಂದೂರಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಇದ್ದಂತೆ. ಸಾಕಷ್ಟು ಧ್ಯಾನವನ್ನು ಮಾಡಿ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದವರು, ಜ್ಞಾನವನ್ನು ಹೊಂದಿದವರು. ಆ ಊರಿನ ರಾಜ ಈ ಬೌದ್ಧ ಸನ್ಯಾಸಿಯನ್ನು ನೋಡಿ ಅವ್ರ ಜ್ಞಾನವನ್ನು ಮೆಚ್ಚಿ, ನೀವು ಎಲ್ಲೂ ಬೇರೆ ಬೇರೆ ಊರಿಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಭಿಕ್ಷಾಟನೆ ಮಾಡಿಕೊಂಡು ಕಷ್ಟಪಡೋದು ಬೇಡ, ಇಷ್ಟೊಂದು ದೊಡ್ಡ ಮೇಧಾವಿಗಳು ನೀವು, ಜ್ಞಾನಿಗಳು ನೀವು ನಮ್ಮೂರಲ್ಲೇ ಉಳ್ಕೊಳ್ಳಿ, ನಿಮಗೆ ಬೇಕಾಗುವ ಎಲ್ಲ ಸೌಲಭ್ಯವನ್ನು ನಾನು ಒದಗಿಸ್ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಬೌದ್ಧ ಸನ್ಯಾಸಿ ಅದಕ್ಕೆ ಒಪ್ಕೊಳ್ತಾರೆ ಕೂಡ. ಆ ರಾಜ ನಿಮಗೆ 3 ಹೊತ್ತು ಒಳ್ಳೆ ರಿಚ್ ಫುಡ್ಡನ್ನು ನಾನು ಪ್ರೊವೈಡ್ ಮಾಡ್ತೀನಿ, ಬೇರೆ ಎಲ್ಲ ಫೆಸಿಲಿಟಿನೂ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಎಷ್ಟೇ ಆದರೂ ಸನ್ಯಾಸಿಗಳು ಅದರಿಂದ ಅತಿಯಾಗಿ ಆಸೆ ಪಡಬಾರ್ದು ಅಂತ ಆ ಬೌದ್ಧ ಸನ್ಯಾಸಿ ಹೇಳ್ತಾನೆ ರಾಜನಿಗೆ, ಬೇಡಪ್ಪ ನನಗೆ ಒಂದೇ ಹೊತ್ತು ಊಟ ಸಾಕು. ಯಾಕಂದರೆ ಸನ್ಯಾಸಿ ಆದಾಗ ಅದರದ್ದೇ ಆದ ನೀತಿ ನಿಯಮಗಳಿರುತ್ತೆ. ನಾವು ಎಕ್ಸ್ಟ್ರಾ ಫುಡ್ಡನ್ನು ಸೇವ್ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಾರ್ದು. ಆ ಥರ ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದರಿಂದ ಒಂದೊತ್ತು ಮಾತ್ರ ನಾನು ಊಟ ನಿಮ್ಮ ಹತ್ರ ತೊಗೊಳ್ತೀನಿ, ಮಿಕ್ಕಿದೊತ್ತು ನನಗೆ ಬೇಡ, ನಾನು ಹಾಗೆ ಹಸ್ಕೊಂಡೇ ಇರ್ತೀನಿ ಅಂತ ಹೇಳಿ ತನ್ನ ನಿಯಂತ್ರಣದಲ್ಲಿ ತಾನು ಇರ್ತಾರೆ. ತುಂಬ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿರ್ತಾರೆ. ಸ್ವಲ್ಪ ವರ್ಷಗಳ ಆದಮೇಲೆ ಆ ಊರಿಗೆ ಇನ್ನೊಬ್ಬರು ಬೌದ್ಧ ಸನ್ಯಾಸಿಗಳು ಬರ್ತಾರೆ. ಆ ಊರಲ್ಲಿರೋರೆಲ್ಲ ರಾಜನ ಹತ್ರ ಹೋಗಿ ಹೇಳ್ತಾರೆ, ತುಂಬ ತಿಳ್ಕೊಂಡಿರೋರು, ತುಂಬ ಧ್ಯಾನ ಮಾಡಿರೋರು, ದೊಡ್ಡ ದೊಡ್ಡ ಮಾಸ್ಟರ್ಸ್ ಹತ್ರ ಕಲ್ತ್ಕೊಂಡಿರೋರೊಬ್ರು ಬಂದಿದ್ದಾರೆ ಅಂತ. ಆಗ ರಾಜ ಅವ್ರನ್ನೂ ಬರಮಾಡ್ಕೊಳ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ಅವ್ರ ಜ್ಞಾನ ತುಂಬ ಅವ್ರಿಗೆ ಮೆಚ್ಚುಗೆ ಆಗುತ್ತೆ. ಆಗ ಆ ಹೊಸದಾಗಿ ಬಂದಿರೋ ಸನ್ಯಾಸಿಗೆ ಹೇಳ್ತಾರೆ ರಾಜ, ನೀವು ಕೂಡ ಆಲ್ರೆಡಿ ಒಬ್ಬರು ಬೌದ್ಧ ಸನ್ಯಾಸಿಗಳಿದ್ದಾರೆ, ಅವ್ರದ್ದೇ ಆದ ಒಂದು ಆಶ್ರಮನೂ ನಡೆಸ್ತಾ ಇದ್ದಾರೆ, ತುಂಬ ಒಳ್ಳೇದು ಮಾಡ್ತಿದ್ದಾರೆ ಎಲ್ಲರಿಗೂ, ನೀವು ಕೂಡ ಅವ್ರ ಜೊತೆಲೇ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಸೊ ಈ ಹೊಸದಾಗಿ ಬಂದಿರೋ ಸನ್ಯಾಸಿನ ಆಲ್ರೆಡಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಸೊ ಈ ಆಲ್ರೆಡಿ ಇರ್ತಾರಲ್ಲ ಊರಲ್ಲಿ ಹಳೆಯ ಒಂದು ಬೌದ್ಧ ಸನ್ಯಾಸಿ, ಅವರಿಗೆ ಆ ಬುದ್ಧಿಸ್ಟ್ ಮಾಂಕ್ಗೆ ಒಂಥರ ಏನೋ ಅನ್ಈಸಿ ಫೀಲಿಂಗು, ಅಯ್ಯೋ ಇವನು ಯಾರಪ್ಪ ಹೊಸದಾಗಿ ಬಂದಿದ್ದಾನೆ ಏನೋ ಹೀಗೆ ಅಂತ. ಸರಿ, ರಾಜ ಹೇಳ್ತಾರೆ, ಇವತ್ತು ಎಲ್ಲರೂ ಹಾಗೆ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಳಿ, ನಾಳೆ ಮಧ್ಯಾಹ್ನ ಎಂದಿನಂತೆ ನಾನು ಒಳ್ಳೆ ರಿಚ್ ಫುಡ್ಡನ್ನು ನಿಮ್ಮಿಬ್ಬರಿಗೂ ಕಳಿಸ್ಕೊಡ್ತೀನಿ ಅಂತ. ಸೊ ಈ ಹಳೇದಾಗಿ ಇದನ್ನೆಲ್ಲ ಬೌದ್ಧ ಸನ್ಯಾಸಿ ಅವ್ರಿಗೆ ಊಟ ಬಂದು ತಲುಪತ್ತೆ, ನೀವು ತೊಗೋಬೇಕಂತೆ, ಇನ್ನೊಬ್ರು ಬಂದಿದ್ದಾರಲ್ಲ ಅವ್ರಿಗೂ ಕೊಡಬೇಕಂತೆ ಅಂತ ಹೇಳ್ತಾರೆ. ಬಟ್ ಎಷ್ಟೇ ಆದರೂ ಹೊಟ್ಟೆ ಕಿಚ್ಚು ಅನ್ನೋದು ನೋಡಿ ನಿಧಾನವಾಗಿ ಬರುತ್ತೆ ಅವನಿಗೆ, ಆ ಹಳೆಯ ಸನ್ಯಾಸಿಗೆ. ಇವನು ಇಷ್ಟೊಂದು ಒಳ್ಳೆ ಫುಡ್ ತೊಗೊಂಡು ಅದನ್ನು ಸ್ವೀಕಾರ ಮಾಡಿ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ರಾಜನಿಗೆ ಬೇರೆ ಅಷ್ಟೊಂದು ಇಷ್ಟ ಆಗಿದ್ದಾನೆ, ಎಷ್ಟು ಹೊಗಳ್ತಾ ಇದ್ದ. ಸೊ ನನ್ನ ಜಾಗ ನೀವು ಕಿತ್ಕೊಂಡ್ಬಿಟ್ರೆ, ಜನರ ಮೆಚ್ಚುಗೆ ನೀವು ತೊಗೊಂಡ್ಬಿಟ್ರೆ, ರಾಜ ನೀನು ಹೋಗು ಅಂತ ಹೇಳಿಬಿಟ್ರೆ ಅಂತ ಏನೇನೋ ಅವನಿಗೆ ಒಂಥರ ಟೆನ್ಷನ್ ಬಂದು, ಇಷ್ಟು ಒಳ್ಳೆ ಫುಡ್ಡು, ಈ ರುಚಿಯನ್ನು ಇವನಿಗೆ ತೋರಿಸ್ಲೇಬಾರ್ದು, ಕೊಡಲೇಬಾರ್ದು ಅಂತ ಹೇಳಿ ಕೆಲಸ ಮಾಡೋಣ, ಇದನ್ನು ಎಲ್ಲಾದರೂ ಚೆಲ್ಬಿಡೋಣ, ಎಲ್ಲಾದರೂ ಬಚ್ಚಿಟ್ಬಿಡೋಣ, ಇವನಿಗೆ ಒಂದು ಸ್ವಲ್ಪ ಏನಾದರೂ ಆಹಾರ ಕೊಡೋಣ, ನೋಡಿ ಇಷ್ಟೇ ಕಳಿಸೋದವ್ರು ಅಂತ ಹೇಳಿ ಹೊಟ್ಟೆ ಹಸು ತಡಿಲಾರ್ದೆ ಅವ್ನು ಓಡೋಗ್ಬಿಡ್ಬೇಕು ಈ ಊರು ಬಿಟ್ಟು, ಹಂಗೆ ಮಾಡೋಣ ಅಂತ ಹೇಳಿ ಆ ಊಟನ ಎಲ್ಲಿ ಬಚ್ಚಿಡೋದು, ಚೆಲ್ಬೇಕಾದ್ರೆ ಯಾರಾದರೂ ನೋಡಿಬಿಟ್ರೆ, ಎಷ್ಟೇ ಆದರೂ ಸನ್ಯಾಸಿ ಎಷ್ಟು ವರ್ಷ ಧ್ಯಾನ ಮಾಡಿರೋರು, ಊಟ ಚೆಲ್ಲಿದ್ರೆ ಪಾಪ ಬಂದುಬಿಟ್ರೆ ಅಂತ ಯೋಚನೆ ಮಾಡಿ ಕೊನೆಗೆ ಮನಸ್ಸು ಗಟ್ಟಿ ಮಾಡ್ಕೊಂಡು, ಇಲ್ಲ ನಾನೇನಾದರೂ ಈ ಊಟ ಚೆಲ್ಲದೆ ಸುಮ್ಮನಾಗ್ಬಿಟ್ರೆ ಆಮೇಲೆ ನನಗೆ ತೊಂದರೆ ಬಂದ್ಬಿಡುತ್ತೆ ಅಂತ ಹೇಳಿ ಒಂದು ತೋಟಕ್ಕೆ ಹೋಗಿ ಯಾರೂ ನೋಡ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮಣ್ಣನ್ನು ಅಗದು ಅದ್ರ ಒಳಗಡೆ ಊಟ ಹಾಕಿ ಮಣ್ಣೆಲ್ಲ ಮುಚ್ಚಿ ಅದ್ರ ಮೇಲೆ ಹುಲ್ಲೆಲ್ಲ ಹಾಕಿ ಬಂದ್ಬಿಟ್ಟು ಒಂದು ಸ್ವಲ್ಪ ಮಾತ್ರ ಊಟ ಕೊಡೋಣ ಅಂತ ಬರ್ತಾನೆ. ನೋಡಿದ್ರೆ ಆ ಒಂದು ಹೊಸದಾಗಿ ಬಂದಿರ್ತಾರಲ್ಲ ಸನ್ಯಾಸಿ, ಅವ್ನ ರೂಮಲ್ಲಿ ಇರೋದೇ ಇಲ್ಲ ಆಶ್ರಮದಲ್ಲಿ. ಸೊ ಅವ್ನಿಗೆ ಗೊತ್ತಾಗತ್ತೆ. ಆ್ಯಂಡ್ ಆ ಒಂದು ಸನ್ಯಾಸಿ ಎಷ್ಟು ದೊಡ್ಡ ಮನುಷ್ಯ ಅಂದರೆ, ಹೊಸದಾಗಿ ಬಂದಿರೋನು ಆಲ್ರೆಡಿ ಗೊತ್ತಾಗತ್ತೆ. ಹಿಂದಿನ ದಿನ ರಾತ್ರಿ ಬೆಳಗ್ಗೆ ಅವ್ರ ಹತ್ರ ಮಾತಾಡಿದ್ದು ಹೊಟ್ಟೆ ಕಿಚ್ಚಲಿ ಕೋಪದಲ್ಲಿ ಒಂಥರ ಮುಖಕ್ಕೆ ಹೊಡೆದಂಗೆ ಮಾತಾಡೋದೆಲ್ಲ ಕೇಳಿಸ್ಕೊಂಡು ಆತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಹೋಗಬೇಕಾದ್ರೆ, ಅಯ್ಯೋ ನಾನು ಸನ್ಯಾಸಿ, ಎಲ್ಲವನ್ನೂ ಬಿಟ್ಟಿರೋನು, ಡಿಟ್ಯಾಚ್ಮೆಂಟ್ ಡೆವಲಪ್ ಮಾಡ್ಕೊಂಡಿರೋನು. ಸನ್ಯಾಸಿ ಅಂದರೆ ಅರ್ಥನೇ ಅದು, ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲದೆ ಇರೋನು. ನಾನು ಹೋಗಿ ಊಟಕ್ಕೆ ಆಸೆ ಪಟ್ಟು, ರಾಜ್ಯಕ್ಕೆ ಆಸೆ ಪಟ್ಟು, ರಾಜನ ಹೊಗಳಿಕೆಗೆ
ಪದವಿಗೆ ಆಸೆ ಪಟ್ಟು ನಿನ್ನ ಜಾಗ ಕಿತ್ಕೊಳ್ಳೋ ಕಾಂಪಿಟೇಷನ್ ಎಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅವರು ಮನಸ್ಸಲ್ಲಿ ಅಂದ್ಕೊಂಡು ಹೊಟ್ಟೋಗಿರ್ತಾರೆ ಪಾಪ. ಸೊ ಇವ್ರು ಹೋಗಿ ನೋಡಿದ್ರೆ ರೂಮಲ್ಲಿ ಇರಲ್ಲ. ಸೊ ಈ ಸನ್ಯಾಸಿಗೆ ಒಂಥರ ತಬ್ಬಿಬ್ಬಾಗತ್ತೆ. ಅಯ್ಯೋ ನಾನು ಫಸ್ಟ್ ಆಫ್ ಆಲ್ ಊಟ ವೇಸ್ಟ್ ಮಾಡಿದೆ, ಅದೇ ದೊಡ್ಡ ಪಾಪ. ಈ ಸನ್ಯಾಸಿ ಹೊಸದಾಗಿ ಬಂದಿರೋ ನನ್ನ ಬಗ್ಗೆ ಏನು ಅನ್ಕೊಂಡು, ನಮ್ಮ ಗುರುಗಳ ಬಗ್ಗೆ ಏನು ಅನ್ಕೊಂಡು. ಯಾಕಂದರೆ ಒಬ್ಬ ಸನ್ಯಾಸಿ ಅಂದರೆ ಅದೊಂದು ತುಂಬ ದೊಡ್ಡ ಜವಾಬ್ದಾರಿಯುತವಾದಂಥ ಒಂದು ಪೊಸಿಷನ್ ಅಲ್ವಾ. ಗುರುಗಳು ಅಂದರೆ ಅದೊಂದು ತುಂಬ ಗೌರವಯುತವಾದ ಪೊಸಿಷನ್. ಅದೇ ತಕ್ಕನಾಗಿ ನಡ್ಕೊಳ್ಬೇಕಾಗತ್ತೆ ಆ ಹೆಸರು ತಕ್ಕನಾಗಿ. ಸೊ ಅಯ್ಯೋ ನನ್ನ ಬಗ್ಗೆ ಏನು ಅನ್ಕೊಂಡು ಹೋದ್ನೋ ಏನೋ ಅಂತ ಮನ್ಸಲ್ಲಿ ಒಂಥರ ಕಿರಿಕಿರಿ ಆಗುತ್ತೆ. ಸರಿ, ನೆಕ್ಸ್ಟ್ ದಿನ ಮತ್ತೆ ಊಟ ಬರುತ್ತೆ ಮಾಮೂಲಿಯಾಗಿ ಈ ಒಂದು ಹಳೆ ಸನ್ಯಾಸಿಗೆ. ಆದರೆ ಮತ್ತೆ ಅಯ್ಯೋ ಏನಿದು, ನಾನು ಊಟ ವೇಸ್ಟ್ ಮಾಡಿಬಿಟ್ಟೆ, ಇನ್ನೊಬ್ಬನ ಮೇಲೆ ಹೊಟ್ಟೆ ಕಿಚ್ಚುಪಟ್ಬಿಟ್ಟೆ, ಅದು ನಾನು ಆ್ಯಕ್ಚುಲಿ ಬಿಡಬೇಕಾಗಿತ್ತು ಅಂತ ಪ್ರತಿನಿತ್ಯ ಒಳ್ಳೆ ಊಟ ಏನೋ ಬರ್ತಾನೇ ಹೋಗುತ್ತೆ ವರ್ಷಾನ್ಗಟ್ಲೆ ರಾಜನಿಂದ. ಆದರೆ ಪ್ರತಿ ಸರಿ ಅನ್ನ ನೋಡ್ಬೇಕಾರೆ, ಊಟ ನೋಡ್ಬೇಕಾರೆ ಇನ್ನೊಬ್ಬನಿಗೆ ನಾನು ಹೊಟ್ಟೆ ಕಿಚ್ಚುಪಟ್ಟೆ. ಯಾಕಂದರೆ ಎಷ್ಟೇ ಆದರೂ ಆತ ಪ್ರತಿನಿತ್ಯ ಧ್ಯಾನ ಮಾಡಬೇಕು, ಅವ್ರಿಗೆ ಅದೇ ಕೆಲಸ, ಅರಿವಿನಿಂದನೇ ನಿದ್ರೆ ಕೂಡ ಮಾಡಬೇಕಾಗಿರುವಂಥ ಒಂದು ಕ್ರಿಯೆ ಅವ್ರದ್ದು. ಆದ್ದರಿಂದ ಪ್ರತಿನಿತ್ಯ ಅವ್ರಿಗೆ ಅಯ್ಯೋ ನಾನು ಇನ್ನೊಬ್ಬನ ಮೇಲೆ ಅಸೂಯೆ ಪಟ್ಟೆ, ಅವ್ನು ನನ್ನ ಕಿತ್ಕೊಂಡ್ಬಿಟ್ಟೆ, ಅವ್ನು ಇಲ್ಲಿರಬೇಕಾದವನು, ರಾಜನಿಗೆ ಸುಳ್ಳು ಹೇಳಿಬಿಟ್ಟೆ, ನನಗೆ ನಾನು ಮೋಸ ಮಾಡ್ಕೊಂಡ್ಬಿಟ್ಟೆ, ನಾನು ಅಗೌರವ ತೋರಿಸಿದೆ ಅಂತ ಗಿಲ್ಟ್ ಕಾಡಿ ಇನ್ಫ್ಯಾಕ್ಟ್ ಈ ಒಂದು ಬುದ್ಧಿಸ್ಟ್ ಕಥೆಯ ಪ್ರಕಾರ ಏನು ಅಂದರೆ ಆ ಬೌದ್ಧ ಸನ್ಯಾಸಿ ಎಷ್ಟೋ ವರ್ಷಗಳ ಕಾಲ ಸತ್ತ ಮೇಲೂ ಒಂದು ಝೋಂಬಿ ಅಂದರೆ ಒಂದು ಪ್ರೇತಾತ್ಮನ ರೀತಿ ಹಸಿವಿನಲ್ಲಿ ಅನ್ನಕ್ಕೋಸ್ಕರ ಇದು ತೃಪ್ತಿ ಆಗ್ತಲ್ಲ, ಅದು ತೃಪ್ತಿ ಆಗ್ತಲ್ಲ, ಅಯ್ಯೋ ನಾನು ತಪ್ಪು ಮಾಡಿದೆ ಅನ್ನೋಂಥ ಆ ಒಂದು ಪಿಚಾಚಿ ಥರದ್ದು ಒಂದು ಪೊಸಿಷನಲ್ಲಿ ಅವನು ಎಷ್ಟೋ ಜನ್ಮಗಳ ಕಾಲ ಇದ್ದಂತೆ. ಆಮೇಲೆ ಅರಿವಿನಲ್ಲಿ ಅವನಿಗೆ ಮುಕ್ತಿ ಸಿಕ್ತಂತೆ ಅಂತೆಲ್ಲ ಕಥೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ವಿಶೇಷವಾದಂತಹ ವಿಷಯ ಹೊಟ್ಟೆ ಕಿಚ್ಚು. ಬೇರೆಯವ್ರು ನಮ್ಮ ಮೇಲೆ ಎಷ್ಟು ಅಸೂಯೆ ಪಡ್ತಾರೆ ಅನ್ನುವಂಥ ವಿಷಯವನ್ನು ನನ್ನ ಅನಿಸಿಕೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸಿರ್ತಾನೆ. ನಮ್ಮ ಸಮಾಜದಲ್ಲಿ ಯಾವ ಥರದಪ್ಪ ಒಂದು ದುಸ್ಥಿತಿ ಅಂದರೆ ಹೊಟ್ಟೆ ಕಿಚ್ಚು ಅನ್ನೋದು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಒಂದು ಒಳ್ಳೆ ವ್ಯವಹಾರ ಮಾಡೋದು, ಸಂತೋಷವಾಗಿ ತನ್ನ ಸಂಸಾರ ಜೊತೆ ತಾನಿರೋದು, ಅಥವಾ ಯಾರಿಗೂ ತೊಂದರೆ ಕೊಡದೆ ತನ್ನ ಪಾಡಿಗೆ ತಾನು ಇರೋದು ಕೂಡ ಬೇರೆಯವ್ರಿಗೆ ಒಂದು ಜಲಸಿ ಅಥವಾ ಹೊಟ್ಟೆ ಉರಿ ಬರೋ ಥರದೊಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ 2 ಥರದ ಮಾಹಿತಿಯನ್ನು ನಾನು ಕೊಡ್ತೀನಿ. ಒಂದು, ಯಾರೆಲ್ಲ ಹೌದು ನನ್ನ ಕಂಡ್ರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚಿದೆ, ಅಕ್ಕಪಕ್ಕದ ಮನೆಯವ್ರಿಗಿದೆ, ನನ್ನ ಕೊಲೀಗ್ಸ್ಗಿದೆ, ನನ್ನ ಮನೇಲೇ ಹೊಟ್ಟೆ ಕಿಚ್ಚಿರೋರು ಇದ್ದಾರೆ ಅಂತ ಹೇಳೋ ಒಂದು ಗ್ರೂಪ್ ಆದರೆ, ಇನ್ನೊಂದು ಗ್ರೂಪು ನಾವೆಲ್ಲ ಫಸ್ಟ್ ಅನ್ಕೋತೀವಿ ಇಲ್ಲಪ್ಪ ನಾನೇ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಪಡಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇನೋ ಒಂದು ಸಣ್ಣ ಪ್ರಮಾಣದ ಜಲಸಿ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಸ್ಟೇಜಲ್ಲಿ ಬಂದ್ಬಿಡುತ್ತೋ ಏನೋ ಅಥವಾ ಬಂದಿರುತ್ತೋ ಏನೋ. ಸೊ ಇನ್ನೊಬ್ಬರ ಬಗ್ಗೆ ಜಲಸಿ ಪಡೋರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಆ್ಯಂಡ್ ಈ ಥರದ ಹೊಟ್ಟೆ ಕಿಚ್ಚಿಗೆ ತುತ್ತಾಗಿದ್ರೆ ಅಥವಾ ಹೊಟ್ಟೆ ಕಿಚ್ಚು ನಿಮಗೆ ಬರ್ತಾ ಇದ್ರೆ ಅದಕ್ಕೆ ಒಂದು ಮೆಡಿಟೇಟಿವ್ ರೆಮಿಡಿ ಏನು ಅನ್ನೋ ಅದ್ಭುತವಾದ ಸಲಹೆಯನ್ನು ಕೊನೆಯಲ್ಲಿ ಕೊಡ್ತೀನಿ. ಸೊ ಮೊದಲನೇದಾಗಿ ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅವ್ರ ಬಗ್ಗೆ ಹೇಳ್ಬಿಡೋಣ. ಇಲ್ಲಿ ಇನ್ನೊಂದು ಉಪಕಥೆ ಹೇಳ್ತೀನಿ, ತುಂಬ ಇಂಟ್ರೆಸ್ಟಿಂಗ್, ಅದರಿಂದ ಇದನ್ನು ಹೇಳಲೇಬೇಕು. ಒಮ್ಮೆ ಕುಂಭಕರ್ಣ ರಾವಣನ ಕೇಳಿದಂತೆ, ರಾವಣ ನೀನು ಏನು ರಾವಣ ಹಿಂಗೆ ಮಾಡಿದೆ, ಸೀತೆನ ಅಪಹಾರ ಮಾಡ್ಬೇಕಾರೆ ಅಷ್ಟೊಂದೆಲ್ಲ ಅಪಹರಣ ಮಾಡ್ಬೇಕಾರೆ ಯಾಕೆ ನೀನು ಕಷ್ಟಪಟ್ಟೆ, ನೀನು ಬೇರೆ ವೇಷ ಎಲ್ಲ ಹಾಕ್ಕೊಂಡು ಕನ್ವಿನ್ಸ್ ಮಾಡಿ ಆ ಲೈನ್ನ ದಾಟ್ಕೊಂಡು ಬಾ ಲಕ್ಷ್ಮಣ ರೇಖೆನೆ ಅಂತೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದೇ ಇರಲಿಲ್ಲ. ನೀನು ಬೇರೆ ಯಾರೋ ಸನ್ಯಾಸಿ ಸಾಧು ಥರ ವೇಷ ಹಾಕೊಳ್ಳೋದು ಬದಲು ರಾಮನ್ ಥರ ವೇಷ ಹಾಕೊಂಡ್ಬಿಟ್ಟಿದ್ರೆ ಒಂದೇ ನಿಮಿಷಕ್ಕೆ ಸೀತೆ ಬಂದ್ಬಿಟ್ಟು ರಾಮ ಅಂದ ತಕ್ಷಣ ಏನು ಗೆರೆ ಏನು ನೋಡ್ತಿರಲ್ಲ, ಟಕ್ಕಂದು ಬಂದ್ಬಿಟ್ಟಿರೋರು ಬೇಗ ಕರ್ಕೊಂಡ್ಬಂದ್ಬಿಡ್ಬೋದಾಗಿತ್ತು, ಇನ್ನು ಅಷ್ಟೆಲ್ಲ ಟೆನ್ಷನ್ನೇ ಇರಲಿಲ್ಲ ಅಂತ ಕುಂಭಕರ್ಣ ಹೇಳ್ತಾರೆ. ಅದಕ್ಕೆ ರಾವಣ ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಕುಂಭಕರ್ಣ, ನಾನು ಅಕಸ್ಮಾತ್ ರಾಮನ್ ವೇಷ ಹಾಕ್ಕೊಂಡಿದ್ದಿದ್ರೆ ಆ ಪಾತ್ರ ಎಷ್ಟು ಮಹತ್ತರವಾದದ್ದು, ಎಷ್ಟು ದೊಡ್ಡದು, ಎಷ್ಟು ಪವಿತ್ರವಾದದ್ದು ಅಂದರೆ ನನಗೆ ಅಪಹರಣ ಮಾಡಬೇಕು ಅನ್ನೋ ಆಲೋಚನೆ, ಅಪಹರಣ ಮಾಡುವಂತಹ ಬುದ್ಧಿ ಎರಡೂ ಬರ್ತಾನೇ ಇರಲಿಲ್ಲ. ಆ ಪಾತ್ರಕ್ಕೆ ಅಷ್ಟು ಪವರ್ ಇದೆ ಅಂತ ರಾವಣ ಹೇಳಿದ್ನಂತೆ. ಆ ಥರ ಈ ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅವರು ಎಷ್ಟೇ ಶತಪ್ರಯತ್ನ ಪಟ್ಟರು ಯಾವ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಅವ್ರು ಹಾಳಾಗೋಗ್ಲಿ, ಅವ್ರಿಗೆ ತೊಂದರೆ ಆಗಲಿ, ಅಯ್ಯೋ ಅವ್ರು ಹಂಗಿದೆ ಹಿಂಗಿದೆ ಅಂತ ನೆಗೆಟಿವ್ ಇದು ಮಾಡ್ತಾರಲ್ಲ, ಆ ಒಳ್ಳೆಯ ವ್ಯಕ್ತಿಯ ಗುಣದ ಹತ್ರ ಕೂಡ ಅವ್ರಿಗೆ ಹೋಗೋಕ್ಕಾಗಲ್ಲ. ಆ ದೊಡ್ಡ ಲಾಸ್ ಅವ್ರಿಗೆ ಆಗ್ತಾ ಇರುತ್ತೆ. ಅಂದರೆ ಹೇಳ್ತಾರಲ್ಲ, ಈಗ ನೀವು ಜಲಸಿ ಅನ್ನೋದು, ಹೊಟ್ಟೆ ಕಿಚ್ಚು ಅನ್ನೋದು ಒಂದು ತಟ್ಟೆಲಿರೋ ಊಟಕ್ಕೆ ವಿಷ ತುಂಬೋ ಥರ. ಆ ಊಟನ ಕೊನೆಗೆ ನಾವೇ ತಿನ್ನಬೇಕಾಗತ್ತೆ. ಸೊ ಯಾರು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೋ ಅವರು ತನ್ನದೇ ಆಹಾರಕ್ಕೆ ತಾನೇ ಫೀಡ್ ಮಾಡ್ಕೊಳ್ಳುವಂತಹ ಒಂದು ಎನರ್ಜಿಗೆ ಪಾಯ್ಸನ್ ತುಂಬ್ತಾ ಇರ್ತಾರೆ. ಕೊನೆಗೆ ಅದನ್ನೇ ಅವರು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಮತ್ತು ಅವರಲ್ಲಿರುವ ಅಂದರೆ ಯಾವ ವ್ಯಕ್ತಿಯ ಬಗ್ಗೆ ಅವ್ರು ನೆಗೆಟಿವ್ ಯೋಚನೆ ಮಾಡ್ತಿರ್ತಾರೋ ಅವರ ಯಾವುದೇ ಸಾತ್ವಿಕ ಗುಣಗಳನ್ನು ತಿಳ್ಕೊಳ್ಳುವ ಅರ್ಹತೆ ಅವ್ರಿಗಿಲ್ಲ. ರಾವಣಗೆ ದೊಡ್ಡ ಪನಿಷ್ಮೆಂಟ್ ಏನು ನನ್ನ ಅನಿಸಿಕೆ ಪ್ರಕಾರ ಅಂದರೆ, ರಾಮ ಯಾರು ವಾಸ್ತವದಲ್ಲಿ ಎಷ್ಟು ದೊಡ್ಡ ಪಾತ್ರ ಅನ್ನೋ ಅರಿವು ಒಂದೇ ಒಂದು ಕ್ಷಣಕ್ಕೂ ರಾವಣನಿಗೆ ಬರೋದೇ ಇಲ್ಲ. ಅದೇ ಅವನಿಗೆ ದೊಡ್ಡ ಬಿಗ್ಗೆಸ್ಟ್ ಲಾಸು. ರಾಮನನ್ನು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ ಇನ್ ರಿಯಲ್ ಹೂ ಇಸ್ ರಾಮ ಅಂತ. ಆ ಥರ ಈ ಹೊಟ್ಟೆ ಕಿಚ್ಚು ಪಡೋರಿಗೆ ಆ ಡಿವೈನ್ ಸೋಲ್, ಆ ಬ್ಯೂಟಿಫುಲ್ ಸೋಲ್ ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಅವ್ರನ್ನ ಆ ಡಿವಿನಿಟಿಯನ್ನು, ಲೈಟನ್ನು, ಒಳಗಿರುವ ಪರಮಾತ್ಮನನ್ನು ಆಕ್ಸೆಸ್ ಮಾಡೋಕ್ಕೆ, ಫೀಲ್ ಮಾಡೋಕ್ಕೆ ಆಗೋದಿಲ್ಲ. ಅದೊಂದು ದೊಡ್ಡ ಲಾಸು. ಇನ್ನೊಂದು
ತುಂಬ ಮುಖ್ಯ ಏನು ಅಂದರೆ ಇದು ಯಾವಾಗಲೂ ಹೊಟ್ಟೆ ಕಿಚ್ಚಲ್ಲಿ ಇರ್ತಾರಲ್ಲ, ಬೇರೆಯವ್ರಿಗೆ ಕೆಟ್ಟ ದೃಷ್ಟಿ ಹಾಕ್ಕೊಂಡು, ಅವರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಕಾರ್ ತೊಗೊಂಬಿಟ್ರು ಮಾಡ್ತೀನಿ ಇರುವಂಥ ಹೊಟ್ಟೆ ಕಿಚ್ಚಿಗೆ ಸಾಲನೋ ಸೋಲನೋ ಅಥವಾ ಏನೋ ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಕಷ್ಟಪಟ್ಟು ಎಕ್ಸ್ಟ್ರಾ ದುಡ್ದೋ ಇವರೊಂದು ಇನ್ನೂ ಎಕ್ಸ್ಪೆನ್ಸಿವ್ ಕಾರ್ ತೊಗೊಂಬಿಟ್ರು ಅಂತ ಇಟ್ಕೊಳ್ಳಿ, ದೊಡ್ಡ ವಿಷಯ ಏನೂ ಅಲ್ಲ, ಅವ್ರಿಗಿಂತ 2 ಕಾರು ತೊಗೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಹೊಟ್ಟೆ ಕಿಚ್ಚಲ್ಲಿ. ಆದರೆ ಆ ಮೊದಲನೇ ವ್ಯಕ್ತಿ ಯಾವುದೋ ಒಂದು ಲೋ ಗ್ರೇಡ್ ಕಾರಲ್ಲೋ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರಲ್ಲೋ ಓಡಾಡ್ಬೇಕಾದ್ರೆ ಅವ್ನ ಮನಸ್ಸಿಗೆ ಬಂದ ತೃಪ್ತಿ, ಸಂತೋಷ, ಆನಂದ, ಡಿವೈನ್ ಪ್ಯೂರ್ ಸ್ಮೈಲ್ ಅದನ್ನು ಮಾತ್ರ ಅವರು ಪಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. 1 ಅಲ್ಲ 10 ಕಾರ್ ತೊಗೊಂಡ್ರು ಅವ್ರು ಪಡ್ಕೊಳ್ಳೋಕ್ಕಾಗಲ್ಲ. ಅವ್ರು ಆ ಥರ ಒಡವೆ ಹಾಕೊಂಡಿದ್ದಾರೆ ಅಂತ ಹೊಟ್ಟೆ ಕಿಚ್ಚು ಇನ್ನೂ ಇಷ್ಟುದ್ದ ನೆಕ್ಲೆಸ್ನ ಹಾಕೊಳ್ಳೋರಿಗೆ ಆ ಸಂತೃಪ್ತಿ ಬರೋದೇ ಇಲ್ಲ. ಕೇವಲ ಆ ವಿಷಯದಲ್ಲಿ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಸುಮ್ಮನೆ ಗೊತ್ತಿಲ್ಲದೇ ಫ್ರಸ್ಟ್ರೇಷನ್ ಆಗ್ತಾನೆ ಇರುತ್ತೆ, ಕೂತ್ರು ನಿಂತರು ಸಮಾಧಾನನೇ ಇರಲ್ಲ, ಏನೋ ಇದಿದ್ರು ಎಲ್ಲ ಇದ್ರು ಏನೋ ಒಂಥರ ಕಂಟೆಂಟ್ಮೆಂಟೇ ಇರಲ್ಲ, ಮುಖ ಒಂಥರ ಮಾಡಿಕೊಂಡು ಯಾರನ್ನೂ ಮಾತಾಡಿಸ್ದೆ ಒಂದು ರೀತಿ ಇರೋದು. ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಥರದ್ದೆಲ್ಲ ಒಂದು ಪರಿಸ್ಥಿತಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಎಮೋಷನ್ಸ್ನ ಎಮಿಟ್ ಮಾಡಿ ಅದು ರೂಢಿಯಾಗಿ ನಿಮಗೆ ಅಷ್ಟು ಬಂದರೂ ಅದಕ್ಕಿಂತ 10ರಷ್ಟು ಬಂದರೂ ಭಗವಂತ ನಿಮ್ಮಲ್ಲಿರುವ ಆನಂದವನ್ನು, ಸಂತೃಪ್ತಿಯನ್ನು ಕಿತ್ಕೊಂಡ್ಬಿಡ್ತಾನೆ. ಯಾರ್ಯಾರು ಬೇರೆಯವ್ರ ಬಗ್ಗೆ ಜಲಸಿ ಪಟ್ಟಿದ್ದೀರಾ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಈ ಡಿವೈನ್ ಕ್ವಾಲಿಟೀಸ್ ಏನು ಆ ಒಂದು ವ್ಯಕ್ತಿಯಲ್ಲಿರುತ್ತೆ, ಆ ಒಂದು ಡಿವಿನಿಟಿಯನ್ನು, ಆ ಪಾವಿತ್ರತೆಯನ್ನು ಪಡ್ಕೊಳ್ಬೇಕು ಅಂತಾದರೆ ಈ ಒಂದು ನೆಗೆಟಿವ್ ಇಮೋಷನ್ಸ್ ಏನಿದೆ ಅನ್ನೋದನ್ನು ಅನಲೈಸ್ ಮಾಡಿ ಬಿಡುವ ಕೆಲಸವನ್ನು ಮಾಡಿದಾಗ ಮಾತ್ರ ಆ ಡಿವಿನಿಟಿಯನ್ನು, ಆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಒಳಗೆ, ಇವಾಗ ಅವ್ರಿಗೆ ಏನೋ ಒಳ್ಳೆ ಸಂಸಾರ ಇದೆ ಅಂತನೋ, ಕಾರ್ ಇದೆ, ಕೆಲಸ ಇದೆ ಅಂತನೋ, ವಿದ್ಯೆ ಇದೆ ಅಂತನೋ ಏನು ಜಲಸಿ ಪಡ್ತೀರಾ ಅದನ್ನು ಪಡ್ಕೊಳ್ಳೋಕ್ಕೆ ಆ ಒಂದು ಇದನ್ನು ಲೆಟ್ ಗೋ ಮಾಡಿದಾಗ, ಬಿಟ್ಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ನನಗೆ ಜಲಸಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬೇರೆಯವರಿಂದ, ಬೇರೆಯವ್ರು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಕೊಲೀಗ್ಸ್ ಇರ್ಬೋದು, ಕಸಿನ್ಸ್ ಇರಬಹುದು, ಅಥವಾ ನಿಮ್ಮ ರಿಲೇಟಿವ್ಸೇ ಇರ್ಬೋದು, ಅಕ್ಕಪಕ್ಕದ ಮನೆಯವರು ತುಂಬ ಕಾಮನ್ ಅದು ಪಡೋದಾಗಿದ್ದರೆ, ಪ್ರಾಬಬ್ಲಿ ಒಂದು ಕಾಷನ್ ಏನು ಅಂದರೆ, ಯಾರೋ ನಿಮ್ಮನ್ನು ಇನಿಷಿಯಲಿ ನಿಮ್ಮ ಜೊತೆ ಹಾಯ್ ಬಾಯ್ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಅಥವಾ ಪರಿಚಯ ಆದಾಗ ವಿಪರೀತವಾಗಿ ನಿಮ್ಮನ್ನು ಹೊಗಳೋದು, ನಿಮ್ಮನ್ನು ಒಂಥರ ಅಟ್ರಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋದು, ಚಿಕ್ಕ ವಿಷಯಕ್ಕೂ ನಿಮ್ಮನ್ನು ತುಂಬ ಉಬ್ಬಿಸೋದು ಮಾಡಿದ್ರೆ, ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾ ಇರ್ತಾರಲ್ಲ, ತುಂಬ ಹೊಗಳ್ತಾರೆ. ಬಸವಣ್ಣವ್ರು ಹೇಳಿದ್ದಾರೆ, ಹೊಗಳಿ ಹೊನ್ನಸು ಶೂಲಕ್ಕೆ ನನ್ನನ್ನು ಏರಿಸಬೇಡ ಅಂತ. ಅದರಿಂದ ಅದು ಮಾಡ್ತಾ ಇದ್ರೆ ಸ್ವಲ್ಪ ಕಾಷಿಯಸ್ ಆಗಿರಿ, ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದಕ್ಕಿಂತ ಅತಿರೇಕವಾಗಿ ನಿಮ್ಮನ್ನು ತುಂಬ ಏನೋ ಇದು ಮಾಡ್ತಾ ಇದ್ದಾರೆ ಅಂದರೆ, ಫ್ಲಾಟ್ರಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಫೇಕ್ ಲವ್ ಇರಬಹುದಾ? ಯಾಕೆಂದರೆ ನೀವು ಅದಕ್ಕೆ ತುತ್ತಾಗೋದ್ರೆ, ಅದಕ್ಕೆ ಮರಳಾಗೋದ್ರೆ, ಕೊನೆಗೆ ಆ ಜಲಸಿಯಲ್ಲಿ ನಾಳೆ ದಿನ ನಿಮ್ಮನ್ನೇ ಉಲ್ಟಾ ಹಾಕ್ಬಿಡುವಂತಹ ಸಂದರ್ಭವನ್ನು ಕ್ಯಾಪಿಟಲೈಸ್ ಮಾಡ್ಕೊಂಡು ನೆಗೆಟಿವ್ ಆಗಿ ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ತುಂಬ ಹುಷಾರಾಗಿರಬೇಕು. ಇನ್ನು ಈ ಜಲಸಿ ಅನ್ನೋದು ಕೇವಲ ನಿಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಮಾತ್ರ ಅಲ್ಲ, ದೊಡ್ಡ ಮೇಧಾವಿಗಳು ಇದರಿಂದ ಎಸ್ಕೇಪ್ ಆಗಿಲ್ಲ. ನೀವು ಸಾಯಿಬಾಬಾ ತಗೊಳ್ಳಿ, ರಾಘವೇಂದ್ರ ಸ್ವಾಮಿಗಳು ತಗೊಳ್ಳಿ, ಬುದ್ಧ ತಗೊಳ್ಳಿ, ಅಥವಾ ಅಕ್ಕ ಮಹಾದೇವಿ ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಕನಕದಾಸರು ತನ್ಪಾಡಿಗೆ ತಾನು ಕೃಷ್ಣ ಕೃಷ್ಣ ಅಂತ ಹೇಳಿದ್ದನ್ನೇ ಸಹಿಸಲಾರದೆ ಚಾವಟಿಲಿ ಹೊಡೆದ್ರು. ಸೊ ಜಲಸಿ ಅನ್ನೋದು ಎಲ್ಲ ಹಂತದಲ್ಲೂ ಇರುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾದ ಉದಾಹರಣೆ ಕೊಡಬೇಕು. ಬುದ್ಧನಿಗೆ ಜ್ಞಾನೋದಯ ಬಂದ ಮೇಲೂ ಆತನ ಕಸಿನ್ ದೇವದತ್ತ, ಅಂದರೆ ಚಿಕ್ಕಪ್ಪನ ಮಗ, ಅವರ ಚಿಕ್ಕಪ್ಪಂಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತೆ, ಬುದ್ಧ ಎಲ್ಲಿ ರಾಜ ಆಗ್ಬಿಡ್ತಾನೋ ಅಂತ ಅವರೇ ಇಂಡೈರೆಕ್ಟಾಗಿ ಒಂದು ಸ್ವಲ್ಪ ಕಾರಣ ಬುದ್ಧನಿಗೆ ಆಧ್ಯಾತ್ಮದ ಕಡೆ ಒಲವು ಬರೋಕ್ಕೆ, ನೀನು ಸನ್ಯಾಸಿ ಆಗು, ನೋಡು ಆ ಸಾಧುನ ಮೀಟ್ ಮಾಡು, ನೋಡು ಇದನ್ನು ಓದು ಅಂತ, ಹೆಂಗಾದ್ರೂ ಇವನು ಹೊಟ್ಟೋಗ್ಬಿಡ್ಲಿ, ಹೆಂಗಿದ್ರು ಹಂಗೆ ಭವಿಷ್ಯ ನುಡಿದಿದ್ದಾರೆ ಅಂತ ತುಂಬ ಟ್ರೈ ಮಾಡ್ತಿರ್ತಾರೆ. ಸೊ ಕೊನೆಗೆ ಬುದ್ಧ, ಅಯ್ಯೋ ತಗೋಪ್ಪ ಎಲ್ಲ ರಾಜ್ಯಭಾರ ನೀನೇ ಇಟ್ಕೊ, ನಾನು ಹೋಗ್ತೀನಿ, ನಾನು ಸನ್ಯಾಸಿ ಆಗಕ್ಕೆ ಹೋಗ್ತೀನಿ ಅಂತ ಹೋದಾಗ್ಲೂ ದೇವದತ್ತನಿಗೆ ರಾಜ ಆದ್ರೂ ಅವನಿಗೆಲ್ಲ ಸಿಕ್ಕು ಸಂತೃಪ್ತಿನೇ ಇರಲ್ಲ. ಅವ್ನು ಕೊನೆಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತೆ ಬುದ್ಧನ ಮೇಲೆ ಅಂದರೆ, ಅವನಿರೋ ಆಶ್ರಮಕ್ಕೆ ಹೋಗಿ ಜ್ಞಾನೋದಯ ಪಡೆದ ಮೇಲೂ ಬುದ್ಧನಿಗೆ ಈ ಸಮಸ್ಯೆ ಇತ್ತು. ಅಲ್ಲಿ ಹೋಗಿ ನಾನು ಸನ್ಯಾಸಿ ಆಗ್ತೀನಿ ಅಂತ ಅವ್ರ ಜೊತೆ ಸೇರಿಕೊಂಡು ಅವ್ರ ಸ್ಟೂಡೆಂಟ್ಸ್ಗೆಲ್ಲ ಕೆಟ್ಟ ಬುದ್ಧಿ ಹೇಳ್ಕೊಟ್ಟು ಅಲ್ಲಿ ಕಿರಿಕಿರಿ ಮಾಡಿ ಜಗಳ ಮಾಡಿ ವಿಪರೀತ ಕಿರಿಕಿರಿ ಕೊಡ್ತಾ ಇರ್ತಾನೆ ಬುದ್ಧನಿಗೆ. ಕೊನೆಗೆ ಒಂದಿನ ಬಂಡೆ ದೂಕಿ ಬುದ್ಧನ ಸಾಯಿಸೇ ಬಿಡಬೇಕು ಅಂತ ಹೋಗಿ ಆ ಕಾಲ್ ಜಾರಿ ಕೊನೆಗೆ ಆ ಬಂಡೆನೇ ಅವನ ಮೇಲೆ ಬಿದ್ದು ದೇಹನೂ ಹೋಗುತ್ತೆ ಅವನದು, ಅಂದರೆ ಸಾವನ್ನ ಅಪ್ಪಬೇಕಾಗತ್ತೆ. ಸೊ ಇಲ್ಲಿ ನೀವು ಒಂದು ಹಂತಕ್ಕೆ ನೀವು ಎಲ್ಲ ಒಂದು ಅರಿಷಡ್ ವರ್ಗಗಳನ್ನೆಲ್ಲ ಮೀರಿ ನಾನು ನಿಲ್ತೀನಿ ಅನ್ನೋ ಪೊಸಿಷನ್ಗೆ ಹೋದ್ರೂ ಅಲ್ಲೂ ಕಿರಿಕಿರಿ ಕೊಡೋರು, ಹೊಟ್ಟೆ ಕಿಚ್ಚು ಮಾಡೋರು, ರಾಳಾಗ್ಲಿನೋರು, ಕಲ್ಲು ಹೊಡಿಯೋರು ಎಲ್ಲರೂ ಬಂದೇ ಬರ್ತಾರೆ. ಅದಕ್ಕೆ ಕಮಲ ಅಂದರೆ ಆ ಮಲ, ಅದನ್ನು ನೀವು ಮೆಟ್ಟಿ ನಿಂತಾಗ ಗಲೀಜಿನ ಅಸಹ್ಯವನ್ನು ಆ ಲೈಟ್ ಆವಾಗ ಸ್ಪಾರ್ಕ್ ಆಗುತ್ತೆ. ಸುತ್ತಮುತ್ತ ಕೆಸರು ಗಲೀಜು ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಒಳ್ಳೆತನದಲ್ಲಿ ನಾನು ಇಷ್ಟು ಒಳ್ಳೆಯವಳಾಗಿದ್ರು, ನಾವು ಯಾರಿಗೂ ಏನು ತೊಂದರೆ ಕೊಡ್ತಾಯಿದ್ರು, ಹಿಂಗೆ ಅನ್ಕೋತಾರಲ್ಲ ಹಂಗೆ ಅನ್ಕೋತಾರಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇದನ್ನು ಎಸ್ಕೇಪ್ ಆದವ್ರು ನನ್ನ ಅನಿಸಿಕೆಯಲ್ಲಿ ಯಾರೂ ಇಲ್ಲ. ಇನ್ಫ್ಯಾಕ್ಟ್ ನಾನೊಂದು ಪರ್ಸ್ನಲ್ ಅನುಭವ ಹೇಳ್ಕೊಳ್ತೀನಿ. ಸ್ವಲ್ಪ ವರ್ಷದ ಹಿಂದೆ ನನ್ನ ಬಗ್ಗೆ ಯಾರೋ ಒಬ್ಬರು ತುಂಬ ಜಲಸಿಯಾಗಿ ಇದು ಮಾಡಿದಾಗ ನಾನು ಧ್ಯಾನ ಮಾಡ್ತಾಯಿದ್ದೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ಈ ಥರದ್ದು ಏನಾದರೂ ಇಂಟೆನ್ಸ್ ಅನುಭವ ಆದರೆ
ಆ ಘಟನೆ ನಡೆದ ಸ್ವಲ್ಪ ಹೊತ್ತಲ್ಲೋ ಅಥವಾ ಅವತ್ತು ರಾತ್ರಿನೋ ಮಾರನೇ ದಿನನೋ ಆ ವಿಚಾರದ ಬಗ್ಗೆ ಧ್ಯಾನ ಮಾಡಿ ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅದರಿಂದನೇ ತುಂಬ ಒಳ್ಳೆ ಇನ್ಸೈಟ್ಸ್ ಹೊರಗಡೆ ಬರುತ್ತೆ. ಸೊ ಧ್ಯಾನ ಮಾಡ್ಬೇಕಾದ್ರೆ ಅಯ್ಯೋ ನಾವು ಯಾವತ್ತೂ ಕನಸಲ್ಲೂ ಅವ್ರ ಬಗ್ಗೆ ಏನು ಕೆಟ್ಟದ್ದು ಅಂದ್ಕೊಂಡಿಲ್ಲ, ಹೀಗೆ ಹಾಗೆ ಅಂತ ಹೊಟ್ಟೆ ಕಿಚ್ಚಲ್ಲಿ ಹಿಂಗೆ ಮಾತಾಡಿದ್ರಲ್ಲ ಅಂದಾಗ ನನಗೊಂದು ಇನ್ಸೈಟ್ ಹೊಳಿತು. ಪ್ರಾಬ್ಲಿ ನಿಮಗೆಲ್ಲ ಉಪಯೋಗ ಆಗ್ಬೋದು, ಅದರಿಂದ ಹಂಚ್ಕೊತಾ ಇದ್ದೀನಿ. ಒಂದು ವಾಯ್ಸ್, ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿ ಒಂದು ನೆಲ, ಆ ನೆಲ ಮತ್ತೆ ಭತ್ತನೋ ಜೋಳನೋ ರಾಗಿನೋ ಬೆಳಿಬೇಕು ಅಂದರೆ ಆ ನೆಲಕ್ಕೆ ಏನೂ ಡ್ಯಾಮೇಜ್ ಮಾಡದೆ ಹಾಗೆ ಬೆಳೆದು ಬಿಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಮೊದಲು ಅದನ್ನು ತೊಗೊಂಬಂದು ನೇಗಿಲು ತೊಗೊಂಬಂದು ಅದನ್ನು ನೆಲವನ್ನೇ ಸೀಳ್ ಮಾಡ್ತಾರೆ, ಮತ್ತು ಅದಕ್ಕೆ ನೀರೆಲ್ಲ ಹಾಕಿ ತುಳಿತಾರೆ, ಏನೇನೋ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅಂದರೆ ಆ ಭೂಮಿ ತಾಯಿಗೆ ಆ ನೆಲಕ್ಕೆ ಏನೆಲ್ಲ ರಿಗರಸ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ. ಅಷ್ಟೆಲ್ಲ ಆ್ಯಕ್ಟಿವಿಟಿಗಳು ನಡೆದ ಮೇಲೆ ಬೀಜ ಬಿತ್ತಿದ ತಕ್ಷಣವೂ ಫಲ ಬರೋಲ್ಲ. ಎಷ್ಟೋ ಸಮಯ ಆದಮೇಲೆ ಈ ಥರದೊಂದು ಹೂವು ಹಣ್ಣು ಬರೋಕ್ಕೆ ಎಷ್ಟೋ ಸಮಯ ಆಗುತ್ತೆ. ಆ ಥರ ಆ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಳ್ಳೇದು ಮಾಡಬೇಕು ಅಥವಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಹೋದಾಗ ಇನ್ನೊಬ್ಬರು ಇದು ಸರಿ ಇಲ್ಲ, ಇವ್ರು ಹೀಗೆ ಅವ್ರು ಹಾಗೆ ಆ ಥರ ಈ ಥರ ಮಾತಾಡೋರು ಹೊಟ್ಟೆ ಕಿಚ್ಚಲ್ಲಿ ಯಾವುದೋ ವಿಷಯಕ್ಕೆ ಇನ್ನೊಂದೇನೋ ಸೇರಿಸ್ಕೊಂಡು ಮತ್ತೊಂದೇನೋ ಕಾಲು ಎಳೆಯೋದು, ಹೊಟ್ಟೆ ಕಿಚ್ಚು ಪಡ್ತಾರೆ. ಆದ್ದರಿಂದ ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಾಸೆಸ್ನ ಮುಂದಕ್ಕೆ ಹೋಗೋದು ಒಳ್ಳೆಯದು. ಇನ್ನು ಏನು ಮಾಡಬೇಕು ಇಂಥವ್ರ ಬಗ್ಗೆ? ಇವರೇ ನಮ್ಮ ಬಗ್ಗೆ ಜಲಸಿ ಪಟ್ಬಿಟ್ರಲ್ಲ, ಹಿಂಗೆ ಮಾತಾಡಿದ್ರಲ್ಲ, ನಮ್ಮ ಪಕ್ಕನೇ ಕಣ್ಣು ಹಾಕೋರು ಹಿಂಗಿದಾರಲ್ಲ. ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಯ ಬಗ್ಗೆ ಹೇಗೆ ಅದನ್ನು ಸ್ಪಿರಿಚುಲಿ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ವಿಡಿಯೋಲಿ ಹಂಚ್ಕೊಳ್ತೀನಿ. ಬಟ್ ಈ ಸ್ಪೆಸಿಫಿಕ್ಕಾಗಿ ಹೊಟ್ಟೆ ಕಿಚ್ಚು ಫೀಲ್ ಆಗುತ್ತೆ ಎಷ್ಟೋ ಸರಿ, ನಮ್ಮ ಸೂಕ್ಷ್ಮ ಶರೀರಕ್ಕೆ ಹೀಗೆ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಅನ್ಕೋತಾ ಇದ್ದಾರೆ ಅಂತ. ಏನು ಮಾಡೋದು? ಸುಮಾರು ಸತಿ ನಾನು ಹೇಳಿದ್ದೀನಿ, ಅಂಥವ್ರಿಗೆ ನಾವು ಬ್ಲೆಸ್ ಮಾಡಬೇಕು. ಅವ್ರು ನಮಗೆ ಕೆಟ್ಟದ್ದು ಅನ್ಕೋತಾರೆ, ನಾವು ಅವ್ರಿಗೆ ಬ್ಲೆಸ್ ಮಾಡಬೇಕಾ? ಅದು ಹೆಂಗೆ ಸಾಧ್ಯ ಅಂತ ಮನ್ಸಿಗೆ ಅನಿಸುತ್ತೆ. ಹೌದು, ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ರಾವಣ ಕೊನೆಯ ಕ್ಷಣದವರೆಗೂ ಆತ ರಾಮ ಅಂತ ಹೇಳಲ್ಲ, ಬಟ್ ಇನ್ನೇನು ಪ್ರಾಣ ಹೋಗ್ಬೇಕಾದ್ರೆ ಒಂದು ರಿಯಲೈಸೇಷನ್ ಆಗುತ್ತೆ. ದಟ್ ಈಸ್ ದ ಟ್ರೂ ಥಿಂಗ್. ಅಂದರೆ ಅವ್ರು ನಿಮಗೆ ಕೆಟ್ಟದ್ದು ಮಾಡಿದ್ರು, ನೀವು ಅವ್ರು ಕೆಟ್ಟದ್ದು ಮಾಡಿದ್ರಿ, ಅವ್ರು ನಿಮ್ಗೆ ಮಾಡಿದ್ರು, ನೀವು ಹಂಗೆ ಮಾಡಿದ್ರಿ. ಇಲ್ಲಿ ಎಂಡಲ್ಲಿರುತ್ತೆ. ಹಾಗಾದ್ರೆ ನೀವು ಅದರಿಂದ ಎಸ್ಕೇಪ್ ಹೇಗಾಗಕ್ಕಾಗತ್ತೆ? ಯಾವುದೇ ದೇವತೆಗಳು ರಾಕ್ಷಸರನ್ನ ಸಾಯ್ಬೇಕಾದ್ರೆ ಕನ್ಕ್ಲೂಷನ್ ನೀವು ನೋಡಿ ಮೈಥಾಲಜಿಕಲ್ ಸ್ಟೋರಿಲಿ, ಅವರು ಸಾರಿ ನಾನು ಇಷ್ಟು ದಿನ ಅಜ್ಞಾನದಲ್ಲಿದ್ದೆ, ಥ್ಯಾಂಕ್ ಯು, ನಾನು ಕಣ್ ತರಿಸಿದೆ ಅಂತ ಒಂದು ದೇವತೆ ಥರ ಆಗ್ಬಿಡ್ತಾರೆ, ಅಥವಾ ಮಾಯ ಆಗ್ಬಿಡ್ತಾರೆ, ಒಂದು ಮರ ಆಗ್ಬಿಡ್ತಾರೆ, ಅಥವಾ ರಿಯಲೈಸೇಷನ್ ಬಂದ್ಬಿಟ್ಟು ಆ ದೇವರಿಗೆ ಥ್ಯಾಂಕ್ಸ್ ಮಾಡ್ತಾರೆ, ಅಥವಾ ಎಲ್ಲಿಂದ ಬಂದಿದ್ರು ಆ ಸೋರ್ಸ್ಗೆ ವಾಪಸ್ ಹೋಗ್ತಾರೆ. ಈ ಥರ ಎಲ್ಲ ನಾವು ಕತೆ ಕೇಳಿಲ್ವಾ? ಅಂದರೆ ಕೊನೆಯಲ್ಲಿ ಏನು ಹೊಟ್ಟೆ ಕಿಚ್ಚು ಅಥವಾ ಅಸೂಯೆ ಅಥವಾ ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಕೊನೆ ಫೀಲಿಂಗ್ ಏನು ನಿಮ್ಮ ಡಿವಿನಿಟಿಲಿ ನೀವಿದ್ರೆ ಅವ್ರಿಗೆ ಆ ರಿಯಲೈಸೇಷನ್ ಬರುತ್ತೆ. ಅದರಿಂದ ಭಗವಂತನಲ್ಲಿ ನೀವು ಯಾರು ನಿಮಗೆ ತುಂಬ ಹೊಟ್ಟೆ ಕಿಚ್ಚು ಮಾಡಿ ತೊಂದರೆ ಕೊಡ್ತಿದ್ದಾರೋ, ಒಂದು ವಾರಕ್ಕೆ ಒಂದ್ಸತಿನೋ ಅಥವಾ ಅವ್ರು ನಿಮ್ಮ ಮನಸ್ಸಿಗೆ ಬೇಜಾರಾದಾಗೋ ಅಥವಾ ತುಂಬ ಇಂಟೆನ್ಸ್ ಆಗಿದ್ರೆ ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆನೋ ದೇವರು ಯಾವ ಕಾರಣಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚು ಮಾಡೋ ಥರದ್ದು ಒಂದು ಬುದ್ಧಿ ಕೊಟ್ಬಿಟ್ಟಿದ್ದಾನೋ ಆ ಒಂದು ಕಾರಣ ಅವ್ರಿಗೆ ಹೀಲ್ ಆಗಲಿ. ಉದಾಹರಣೆ ಕೊಡ್ತೀನಿ. ಯಾರೋ ಒಂದು ಹೆಣ್ಮಗು ಇನ್ನೊಂದು ಯಾವುದೋ ಫ್ಯಾಮಿಲಿಗೆ ನಿನ್ನ ಫ್ಯಾಮಿಲಿ ನೋಡಿ ಎಷ್ಟು ಖುಷಿಯಾಗಿದೆ ಅಂತ ಹೊಟ್ಟೆ ಕಿಚ್ಚು ಪಡೋದು, ಅಥವಾ ಅವ್ರದ್ದು ಬೇಸಿಕ್ ನೆಸೆಸಿಟಿನ ನೋಡೇ ಹೊಟ್ಟೆ ಉರಿ ಮಾಡ್ಕೊಳ್ತಾ ಇದ್ರೆ ಪ್ರಾಬ್ಲಿ ಆ ಹೆಣ್ಮಗುಗೆ ಡೈವರ್ಸ್ ಆಗಿರ್ಬಹುದು, ಅವ್ರ ಗಂಡ ಬಿಟ್ಟಿರ್ಬೋದು, ಅಥವಾ ಇವರೇನೋ ತೊಂದರೆ ಮಾಡಿರ್ಬೋದು, ಅಯ್ಯೋ ನನ್ನ ಸಂಸಾರ ಚೆನ್ನಾಗಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಲ್ಲಿ ಬೇರೆಯವ್ರು ನೋಡಿ ಆ ಥರ ಅನ್ಕೊಳ್ತಾ ಇರ್ಬೋದು. ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಆ ಒಳಗಡೆ ಇರೋ ಗಾಯನ ಭರ್ಸಕ್ಕಾಗದೆ ಅದನ್ನು ಸರಿಯಾಗಿ ಆಧ್ಯಾತ್ಮಿಕವಾಗಿ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಆಧ್ಯಾತ್ಮಿಕವಾಗಿ ಅದನ್ನು ಗೆಲ್ಲಕ್ಕಾಗದೆ, ಸ್ವೀಕಾರ ಮಾಡ್ಕೊಳಕ್ಕಾಗದೆ ಆ ಗಾಯವನ್ನು, ನೋವನ್ನು, ಬೆಂಕಿಯ ಉಂಡೆಯನ್ನು ಇನ್ನೊಬ್ಬರ ಮೇಲೆ ಎಷ್ಟಾದರೂ ಸಮಾಧಾನ ಬರುತ್ತೇನೋ ಅಂತ ಬೇರೆಯವ್ರಿಗೆ ಕೆಟ್ಟ ಮಾತು ಬೈಯೋದು, ಅಥವಾ ಯಾವುದೋ ವಿಷಯಕ್ಕೆ ಇನ್ನೊಂದೇನೋ ಇದನ್ನು ಸೇರಿಸಿ ಹಾಗೆ ಅದು ಇದು ಅಂತ ಟಾಂಟ್ ಮಾಡೋ ಥರ ಮಾಡೋದೆಲ್ಲ ಮಾಡ್ತಾರೆ. ಆದ್ದರಿಂದ ಇವಾಗ ಈ ಎಕ್ಸಾಂಪಲೇ ತೊಗೊಳೋದಾದರೆ, ಆ ಹೊಟ್ಟೆ ಕಿಚ್ಚಿಗೆ ತುತ್ತಾದ ಆ ಹೆಣ್ಮಗುಗೆ ಸಾಂತ್ವನ ಕೊಡಿ, ಮನಸ್ಸಲ್ಲಿರೋ ಗಾಯ ವಾಸಿ ಆಗೋ ಥರ ಮಾಡಿ, ಒಳ್ಳೆ ಬುದ್ಧಿ ಕೊಡಿ ಅಂತ ಪ್ರಾರ್ಥನೆ ಮಾಡಬಹುದು. ಅಟ್ಲೀಸ್ಟ್ ಬ್ಲೆಸ್ ಮಾಡೋದು ತುಂಬ ಕಷ್ಟ. ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಹೇಗೆ ಒಳ್ಳೇದು ಆಡ್ಸೋದು? ಬ್ಲೆಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಭಗವಂತ ಆದಷ್ಟು ಬೇಗ ಅವ್ರ ತಪ್ಪಿನ ರಿಯಲೈಸೇಷನ್ ಕೊಡು ಅಂತಾದರೂ ಕೇಳ್ಕೊಳ್ಳೋದು ಒಳ್ಳೆಯದು. ಯಾಕಿದು ಮುಖ್ಯ ಅಂತ ತುಂಬ ಇಂಪಾರ್ಟೆಂಟ್, ಇದನ್ನು ಅರ್ಥ ಮಾಡ್ಕೋಬೇಕು. ಅವರು ಜಲಸಿ ಅನ್ನೋದು ನೆಗೆಟಿವ್ ಇಮೋಷನ್, ಒಂದು ಇದರಲ್ಲಿ ಅವ್ರು ನಿಮಗೆ ಎಮಿಟ್ ಮಾಡ್ತಾ ಇರ್ತಾರೆ ಒಂದು ಲೆವೆಲಲ್ಲಿ. ನೀವು ಅದ್ರ ಬಗ್ಗೆ ಭಯ, ಕೋಪ, ಅಸೂಯೆ, ಫ್ರಸ್ಟ್ರೇಷನ್ನು, ವಾಪಸ್ ಜಲಸಿ, ವಾಪಸ್ ಫೈಟ್ ಇದು ಮಾಡ್ತಾ ಇದ್ರೆ ಇಬ್ಬರು ಒಂದೇ ಲೆವೆಲಲ್ಲಿದ್ದರೆ ನೀವು ಎಸೆಯೋ ಸಾಮಾನು ಅವ್ರ ತಲೆ ಮೇಲೆ ಬೀಳುತ್ತೆ, ಅವ್ರು ಎಸೆಯೋ ಸಾಮಾನು ನಿಮ್ಮ ತಲೆ ಮೇಲೆ ಬೀಳೋ ಥರ ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಅದೇ ನೀವು ಅಯ್ಯೋ ಅವ್ರಿಗೆ ಒಳ್ಳೇದು ಮಾಡಪ್ಪ, ದೇವ್ರೆ ಅವ್ರನ್ನ ಕ್ಷಮಿಸಪ್ಪ, ಆದಷ್ಟು ಬೇಗ ರಿಯಲೈಸೇಷನ್ ಕೊಡಪ್ಪ, ಅವ್ರಿಗೆ ಏನು ಗಾಯ ಆಗಿದೆಯೋ ಅದು ವಾಸಿ ಆಗಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಆಧ್ಯಾತ್ಮಿಕವಾಗಿ ನೀವೇನು ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬುದ್ಧ ಅಂಗುಲಿಮಾಲನ ಕಥೆಯಲ್ಲಿ ಅಂಗುಲಿಮಾಲನ ವಿರುದ್ಧ ಬುದ್ಧ ಯೂಸ್ ಮಾಡಿದ್ದು ಮತ್ತಿನ್ನೊಂದು ಕತ್ತಿ ತೊಗೊಂಬಂದು ಅವ್ರಿಗೆ ಚುಚ್ತೀನಿ ಅಂತ ಹೇಳಿದ್ದಲ್ಲ, ಮಗು ಅಂತ ಕರೀತಾರೆ ಬುದ್ಧ. ಮಗು ಅಂದ ತಕ್ಷಣ ಅವನು ಆ ಕತ್ತಿನ ಬಿಟ್ಬಿಡ್ತಾನೆ, ನನ್ನನ್ನು ಯಾರೂ ಮಗು ಅಂತ ಕರೆದೇ ಇಲ್ಲಪ್ಪ, ನೀನೇ ನನ್ನ ತಾಯಿ ಬಿಟ್ಟರೆ ನೀನೇ ಕರೆದಿರೋದು ಅಂತ. ಬಟ್ ನಾವು ಬುದ್ಧನ ಥರ ಇವ್ರಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ, ಯಾಕಂದರೆ ಇವಾಗಿರೋ ಇದರಲ್ಲಿ ಅವ್ರಿಗೆ ತಲೆಗೂ ಹೋಗಲ್ಲ, ನೀವು ಹೇಳೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ, ಅಷ್ಟು ಕೀಳು ಮನೋಭಾವನೆ ಇರೋರು ಹೊಟ್ಟೆ ಕಿಚ್ಚಲಿರ್ತಾರೆ ಅಲ್ವಾ. ಆದ್ದರಿಂದ ಮಾನಸಿಕವಾಗಿ ಮಾಡ್ಬೋದು, ನಾವು ಮುಖಾಮುಖಿ ಅವ್ರಿಗೆ ಹೋಗಿ ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಅಲ್ಟಿಮೇಟ್ಲಿ ವಿ ಆರ್ ಆಲ್ ಎನರ್ಜಿ. ಅದರಿಂದ ಮಾನಸಿಕವಾಗಿ ಮಾಡ್ಬೋದು. ಆಗ ನೀವು ಅವ್ರಿಗಿಂತ ತುಂಬ ಮೇಲೆ ಹೋಗ್ತೀರಾ. ಅವ್ರು ಏನೇ ಒಂದು ನೆಗೆಟಿವ್ ಇದು ಹೊಟ್ಟೆ ಕಿಚ್ಚು ಪಾಸ್ ಮಾಡಿದ್ರೂ ನಿಮ್ಗೆ ಅದು ಎಫೆಕ್ಟ್
ಆಗಲ್ಲ. ಇದು ತುಂಬ ಮುಖ್ಯ. ಅದೇ ನೀವು ಅವ್ರಿಗೆ ಎಫೆಕ್ಟ್ ಆದರೆ, ಅವ್ರು ಅಂದ್ಕೊಂಡಿದ್ದಕ್ಕೆಲ್ಲ ತುಂಬ ಅಯ್ಯೋ ಹಂಗೆ ಅನ್ಕೊಂಬಿಟ್ರು, ಅಯ್ಯೋ ಹಿಂಗೆ ಅನ್ಕೊಂಬಿಟ್ರು ಅಂತ ಎಫೆಕ್ಟ್ ಆದರೆ ಡೆಫಿನೆಟ್ಲಿ ಅದು ಇನ್ಫ್ಲುಯೆನ್ಸ್ ಮಾಡೇ ಮಾಡುತ್ತೆ ನಿಮಗೆ. ಅದು ತುಂಬ ಮುಖ್ಯ. ಇನ್ನು ಅತ್ಯಂತ ಕಾಮನ್ ವಿಚಾರ ಈ ಹೊಟ್ಟೆ ಕಿಚ್ಚಿನ ವಿಷಯದಲ್ಲಿ ನಾನು ನನ್ನ ಕ್ಲೈಂಟ್ಸ್ ಇದರಲ್ಲೂ ನೋಡಿರೋದೇನು ಅಂದರೆ, ಮೇಡಮ್ ಅವ್ರು ಹೊಟ್ಟೆ ಕಿಚ್ಚಿಪಡ್ತಾರೆ, ಏನಾದ್ರು ಆಗಿಬಿಟ್ರೆ, ನನ್ನ ಕಾರ್ ಬಗ್ಗೆ ಹೊಟ್ಟೆ ಕಿಚ್ಚಿಪಟ್ರು, ನನ್ನ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ರೆ, ಅಯ್ಯೋ ನನ್ನ ಫ್ಯಾಮಿಲಿ ಬಗ್ಗೆ ಹೊಟ್ಟೆ ಕಿಚ್ಚಿಪಟ್ರು, ಏನಾದರೂ ಆಗಿಬಿಟ್ರೆ ನಮ್ಮ ಮನೆಯವ್ರಿಗೆ, ಅಯ್ಯೋ ನನ್ನ ಸಂಬಳದ ಬಗ್ಗೆ ಎಷ್ಟು ಹೊಟ್ಟೆ ಉರ್ಕೊಂಡ್ರು ಅಂದರೆ, ಅಯ್ಯೋ ನನ್ನ ಕೆಲಸ ಹೊಟ್ಟೋಗ್ಬಿಟ್ರೆ ಅಂತ ತುಂಬ ಟೆನ್ಷನ್ ಮಾಡ್ಕೋತಾರೆ. ಭಯ ಅಂದರೆ ಭಯ. ಇಲ್ಲಿ ತುಂಬ ಮುಖ್ಯ ಏನು ಅಂದರೆ, ನಿಮಗೆ ಇದು ಕೊನೆಗೆ ಅಯ್ಯೋ ಏನಾದರೂ ಮಾಡಿಬಿಟ್ರೆ ಅಂತ ಆ ಭಯ ನೆಗೆಟಿವ್ ಥಾಟ್ಸ್ ಆಗಿ ಕೊನೆಗೆ ಅಭದ್ರತೆ, ಇನ್ಸೆಕ್ಯೂರಿಟಿನೇ ಒಂದು ಕಾಯಿಲೆ ಆಗಿ ನಿಮಗೆ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಜಲಸಿ ಪಟ್ಟಿರೋರು ಅವರು, ಆಮೇಲೆ ನೀವು ಸಫರ್ ಆಗ್ತೀರಾ. ಸೊ ಎಲ್ಲೋ ಒಂದು ಕಡೆ ಪ್ರಕೃತಿ ನಿಮಗೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ಒಂದು ಲೈಫಲ್ಲಿ ನಿಮಗಿರೋ ಅಭದ್ರತೆಯನ್ನು ಗೆಲ್ಲಬೇಕು ಅಂತಲೇ ನಿಮ್ಮ ಎದುರುಗಡೆ ಆ ಥರ ಕೀಳು ಮನೋಭಾವನೆ ಇರೋ ವ್ಯಕ್ತಿನ ಇಟ್ಟಿದ್ದಾರೋ ಏನೋ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಲವು ಸತಿ. ಇದು ತುಂಬ ಸ್ಪಿರಿಚುವಲಿ ಅಲ್ವಾ. ಆದ್ದರಿಂದ ನಾವು ಆ ಅಭದ್ರತೆಯನ್ನು ನಾವು ಗೆಲ್ಲಬೇಕು, ಭಯವನ್ನು ಗೆಲ್ಲಬೇಕು. ಯಾವಾಗಲೂ ನಿಮ್ಮ ಬಗ್ಗೆ ನೀವು ಆತ್ಮವಿಶ್ವಾಸವನ್ನು, ನೀವು ಒಂದು ಪಾಸಿಟಿವಿಟಿಯ ಬಗ್ಗೆ ಆತ್ಮವಿಶ್ವಾಸವನ್ನು ಕಲ್ಟಿವೇಟ್ ಮಾಡ್ಕೋಬೇಕು. ಹೇಗೆ ಸಾಧ್ಯ, ಹೇಗೆ ಮಾಡ್ಕೊಳ್ಳೋದು? ಅವ್ರು ನಮ್ಮ ಮುಂದೆ ಹಂಗೆ ಅಂತಾರೆ, ಹಿಂಗೆ ಮಾಡ್ತಾರೆ, ಹೇಗೆ? ಅದಕ್ಕೊಂದು ಸಣ್ಣ ಮೆಡಿಟೇಷನ್ ಹೇಳ್ಕೊಡ್ತೀನಿ ಈ ಕೊನೆಯ ಭಾಗದಲ್ಲಿ. ಹಲವಾರು ರೀತಿಯಲ್ಲಿ ಇನ್ನೊಬ್ಬರು ನಿಮ್ಮ ಬಗ್ಗೆ ತೋರಿಸ್ತಾ ಇರುವಂತಹ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚನ್ನ ಗೆಲ್ಲೋ ಪ್ರಯತ್ನವನ್ನು ಮಾಡ್ಬೋದು. ಇದು ತುಂಬ ಸುಲಭ, ಯಾರು ಬೇಕಾದರೂ ಮಾಡಬಹುದು. ನೀವು ಆರಾಮಾಗಿ ಕೂತ್ಕೊಂಡು, ನೀವು ಯಾವಾಗ ನಿಮ್ಮ ರೂಮಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಫಸ್ಟು ಎಲ್ಲ ನೋಡ್ಕೊಳ್ಳಿ ಏನೇನು ವಸ್ತು ಇದೆ ನಿಮ್ಮ ರೂಮಲ್ಲಿ ಅಥವಾ ನೀವಿರೋ ಜಾಗದಲ್ಲಿ ಅಂತ. ಸೊ ಕಣ್ಣು ಮುಚ್ಕೊಂಡು ಆ ವಸ್ತುಗಳನ್ನೆಲ್ಲ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಓಕೆ, ಒಂದು ಸ್ಟಡಿ ಟೇಬಲ್ ಇದೆ, ಅದ್ರ ಮೇಲೆ ಬುಕ್ಸ್ ಇದೆ, ಫ್ಯಾನ್ ಇದೆ, ಚೇರ್ ಇದೆ, ಇನ್ನೊಂದೇನೋ ಕುಷನ್ ಇದೆ, ಅಲ್ಲಿ ಒಂದು ಇನ್ನೊಂದೇನೋ ಸಾಮಾನಿದೆ, ಮತ್ತೊಂದಿದೆ, ಅಲ್ಲೊಂದು ಫ್ಲವರ್ ವೇಸ್ ಇದೆ, ಇದೆಲ್ಲ ಕಲ್ಪನೆಗೆ ಬರುತ್ತೆ. ಆಮೇಲೆ ಸುತ್ತಮುತ್ತ ಇರೋ ಇನ್ನಷ್ಟು ಆ ಕಿಟ್ಟಿಗೆ, ಬಾಗಿಲು, ಅದರ ಹೊರಗಡೆ ಇರೋ ಮನೆಗಳು, ಅಕ್ಕಪಕ್ಕದ ಮನೆಯವರೇ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಮನೆಯವರೆಲ್ಲ ಇದ್ದಾರೆ, ಒಂದು ಸರೌಂಡಿಂಗ್ ಬಗ್ಗೆ ಅವೇರ್ನೆಸ್ ಬರುತ್ತೆ. ಆಮೇಲೆ ನಿಧಾನವಾಗಿ ನಿಮ್ಮ ಹತ್ತಿರದಲ್ಲಿರೋ ವಸ್ತುಗಳಿಂದ ಒಂದೊಂದಾಗಿ ಡಿಸಪಿಯರ್ ಮಾಡ್ಕೊಳ್ತಾ ಬರಬೇಕು ಮನಸ್ಸಲ್ಲಿ. ಮೇಜು ಮಾಯ ಆಯಿತು, ಫ್ಯಾನ್ ಮಾಯ ಆಯಿತು, ಕುಷನ್ ಮಾಯ ಆಯಿತು, ಫ್ಲವರೇಜ್ ಮಾಯ ಆಯಿತು, ಕಿಟಕೆ ಬಾಗಿಲೆಲ್ಲ ಮಾಯ ಆಯಿತು, ನಮ್ಮ ಮನೆ ಮಾಯ ಆಯಿತು, ಅಕ್ಕಪಕ್ಕದ ಮನೆ ಮಾಯ ಆಯಿತು, ಈ ಊರು ಮಾಯ ಆಯಿತು, ಎಲ್ಲವೂ ಮಾಯ ಆಗೋಗಿದೆ. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಸಪಿಯರ್ಡ್. ಸೊ ಎಲ್ಲ ಡಿಸಪಿಯರ್ ಆಗೋಯ್ತು. ಲಾಸ್ಟ್ ಇದ್ರವರೆಗೂ ಐಟಮ್ವರೆಗೂ ಅಂದರೆ ಕೊನೆಗೆ ಏನು ಉಳಿಯುತ್ತೆ? ಇಲ್ಲ ಒಂದು ವೈಡ್ ಸ್ಕ್ರೀನ್ ಉಳಿಯುತ್ತೆ, ಬಿಳಿದೊಂದು ಏನೋ ಬೆಳಕು ಉಳಿಯುತ್ತೆ, ಇಲ್ಲ ಸ್ಪೇಸಲ್ಲಿ ಇರುತ್ತಲ್ಲ ಕತ್ಲೆ, ಆ ಥರದ್ದೊಂದು ಉಳಿಯುತ್ತೆ. ಆದರೆ ಎಲ್ಲ ಮಾಯ ಆಗಿದ್ದು ಉಳಿದಾಗೂ ಕೊನೆಗೆ ಇನ್ನೊಂದು ಜೊತೆಲಿ ಉಳಿದಿರುತ್ತೆ. ಏನದು? ನೀವು, ನಾನು ಅನ್ನುವ ಒಂದು ಅಂಶ, ನಿಮ್ಮ ಅರಿವು ಉಳಿದಿರುತ್ತೆ. ಆಗ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಬೇಕು, ಯಾರೋ ನನ್ನ ಬಗ್ಗೆ ಹೊಟ್ಟೆ ಕಿಚ್ಪಟ್ರು, ಪಡದೇ ಇದ್ರು, ಇದು ಮಾಡಿದ್ರು, ಮಾಡದೇ ಇದ್ರು, ನನ್ನನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಲಿಲ್ಲ, ಅವ್ರು ಯಾಕೆ ಎಲ್ಲ ಹೊರಟೋಗ್ಬಿಟ್ರು, ನಾನು ಅನ್ನೋದು ಹಾಗೆ ಉಳ್ಕೊಂಡಿದ್ದೆ. ಆದ್ದರಿಂದ ನಾನು ಅನ್ನೋದು ಇಟರ್ನಲ್, ಎವರ್ ಲಾಸ್ಟಿಂಗ್. ಆದ್ದರಿಂದ ಯಾವುದು ಏನೂ ನನ್ನ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ನಾನೊಂದು ಸರ್ವವ್ಯಾಪಿ, ಸರ್ವಶಕ್ತ, ಸುಂದರವಾದ ಆತ್ಮದ ಶಕ್ತಿ ಅಂತ ಖುಷಿ ಪಡ್ತಾ ಎನರ್ಜಿ ತುಂಬಿಕೊಂಡು ವಾಪಸ್ ನಿಧಾನವಾಗಿ ಎಲ್ಲ ರೀಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಭೂಮಿ, ಮತ್ತು ನೀವು ವಾಪಸ್ ಇಂಡಿಯಾ, ಮತ್ತು ನಮ್ಮ ಸ್ಟೇಟ್ ಇರಬಹುದು, ನಿಮ್ಮ ಊರು ಅಥವಾ ನಿಮ್ಮ ಏರಿಯಾ, ಮತ್ತು ಅಕ್ಕಪಕ್ಕದ ಮನೆ, ಮತ್ತು ನಿಮ್ಮ ಮನೆ, ನಿಮ್ಮ ಸುತ್ತ ಇದೆಲ್ಲ ವಸ್ತುಗಳು, ಮತ್ತು ನೀವು ಕೂತಿದ್ದೀರಾ ಇಲ್ಲಿ. ನಿಮ್ಗೆ ಯಾರು ಜಲಸಿ ಪಟ್ಟಿರ್ತಾರೆ ನೋಡಿ, ಅವ್ರನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ತೀರಾ ಇಲ್ಲಿ ಇಮ್ಯಾಜಿನೇಷನಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಮ ಅಕ್ಕಪಕ್ಕದ ಮನೆಯವರು ಆಗ್ಬೇಕಾದ್ರೆ ನೀವು ಒಂಚೂರು ಫಿಲ್ಟರ್ ಮಾಡ್ಕೋಬೋದು. ಹೇಗೆ? ಅವರೆಲ್ಲ ಇದ್ದಾರೆ, ಆದರೆ ಅವರೆಲ್ಲ ನಾನು ಅವ್ರನ್ನೇ ಹೇಗೆ ನೋಡ್ತಾ ಇದ್ದೀನೋ ಆ ಎನರ್ಜಿ ಫೀಲ್ಡಲ್ಲಿ ಎಕ್ಸಿಸ್ಟ್ ಆಗ್ತಿದ್ದಾರೆ. ಅಂದರೆ ಅವ್ರನ್ನ ಕ್ಷಮಿಸ್ತೀನಿ, ಮುಗ್ಧರು, ಅಯ್ಯೋ ಅಜ್ಞಾನಿಗಳು, ಪರವಾಗಿಲ್ಲ, ಅಥವಾ ಅವ್ರು ಎಕ್ಸಿಸ್ಟೇ ಆಗಲ್ಲ ನನಗೆ, ಆ ಥರದೊಂದು ವ್ಯಕ್ತಿ ನನ್ನ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ, ಅವ್ರು ಏನಂದ್ರು ಹೇಗಂದ್ರು ಐ ಆಮ್ ಆಲ್ವೇಸ್ ಅನ್ಎಫೆಕ್ಟೆಡ್ ಆ್ಯಂಡ್ ಪ್ಯೂರ್ ಆ್ಯಂಡ್ ಸ್ಟ್ರಾಂಗ್ ಅಂತ ನೀವು ಅವ್ರ ಎನರ್ಜಿನ ಫಿಲ್ಟರ್ ಮಾಡ್ಕೋಬೋದು. ಅದೇ ನಿಮಗೆ ಗಾರ್ಡ್ ಆಗುತ್ತೆ. ಅದು ಬಿಟ್ಟು ವಿಪರೀತವಾಗಿ ಹೆದರ್ಕೊಂಡು ಇರೋಕೆ ಹೋದರೆ, ನಾನು ಆಗಲೇ ಹೇಳಿದಾಗೆ ಜಲಸಿ ಎಮಿಟ್ ಮಾಡ್ತಿರೋರು ಅವರು, ಆಮೇಲೆ ನೀವು ಮಾನಸಿಕವಾಗಿ ತೊಂದರೆಗೊಳಗಾಗಬೇಕಾಗತ್ತೆ. ಇದೊಂದು ಪ್ರಾಬಬ್ಲಿ ತುಂಬ ಸ್ಟ್ರಾಂಗ್ ಟಾಪಿಕ್. ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡುವ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟಿಗೆ. ದಯವಿಟ್ಟು ನೀವೆಲ್ಲರೂ ಆದಷ್ಟು ಸೇಫ್ಟಿಯಲ್ಲಿರಿ. ನಾನು ಲೈವಿಗೆ ಬಂದಿದ್ರು, ನನ್ನ ಮಾಸ್ಕ್ ಇಲ್ಲೇ ಇದೆ ನನ್ನ ಜೊತೆಯಲ್ಲೇ, ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ, ಆದ್ದರಿಂದ ನಾನು ಮಾಸ್ಕ್ ತೆಗೆದು ಲೈವ್ ಮಾಡ್ತಾ ಇದ್ದೀನಿ, ಮತ್ತು ಮಾಸ್ಕ್ ಹಾಕಿನೇ ನಾನು ಲೈವನ್ನು ವೈಂಡ್ ಮಾಡ್ತೀನಿ. ಆದ್ದರಿಂದ ನೀವು ದಯವಿಟ್ಟು ಎಲ್ಲೇ ನೀವು ಮನೆಯಿಂದ ಹೊರಗಡೆ ಬಂದರೂ ಕೂಡ ನಿಮ್ಮ ಸೇಫ್ಟಿಲಿ ನೀವು ಇರಿ. ಆ್ಯಂಡ್ ದಯವಿಟ್ಟು ಆದಷ್ಟು ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಳ್ಳೋದ್ರ ಕಡೆ ಕೂಡ ಆದಷ್ಟು ಫೋಕಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಒಳಗಡೆಯಿಂದನೂ ಕಾನ್ಫಿಡೆನ್ಸ್ ಬರುತ್ತೆ ದ್ಯಾಟ್ ಐ ಕ್ಯಾನ್ ಹ್ಯಾಂಡಲ್ ದ ಕ್ರಿಟಿಕಲ್ ಸಿಚುವೇಶನ್ ಗ್ರೇಸ್ಫುಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.